ಬರ್ಬೋದು, ಇಲ್ಲಿ ಬರೀ ಹೆಣ್ಮಕ್ಳು ಅಷ್ಟೇ ಬರುತ್ತೆ, ಯಾವುದೇ ಗಂಡು ಮಕ್ಳು ಕಂಪ್ಲೇಂಟ್ ಇಲ್ಲ. ನೀವು ಒಂದು ಹೆಣ್ಣು ಮಗಳು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಮೊದಲು ಅವ್ರನ್ನ ಯಾರು ಒಳಗಡೆ ಕರ್ಕೊತೀರಾ? ಮೊದಲು ಅವಳಿಗೆ ಸ್ಪಂದಿಸೋದು ಯಾರು? ಸಮಸ್ಯೆ ಏನಾಗುತ್ತೆ ನಾವು ಫಸ್ಟ್ ಅವ್ರ ಕಳಿಸ್ತೀವಿ. ಗಂಡ ಇದೆ ಅಂತ ತಾಯಿ ತಂದೆ ಯಾವ ಥರ ಸಮಸ್ಯೆ ಅದಾದ್ಮೇಲೆ ಇನ್ ಕೇಸ್ ಅವ್ರು FIR ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಂದರೆ ಅದು ತೀರಾ ಈನಸ್ ಅಥವಾ ನಾನಿನಸ್ ಅಂತ ನೋಡಬೇಕು. ಸ್ಯಾಲ್ರಿ ಒಂದು ಮಾಹಿತಿ ನೀವೇ ಮಾಡ್ತೀರಾ? ಇಲ್ಲ ಮೇಡಮ್, ಸ್ಯಾಲ್ರಿ ಮಾಡ್ತಾರೆ. ಎಸೆಪ್ಟ್ ಪ್ರೆಸೆಂಟ್ ಆಗಿದ್ದರೆ ಅವ್ರು ರಿಸೀವ್ ಮಾಡ್ತಾರೆ. ನಾನ್ ಇನ್ವೆಸ್ಟ್ ಮಾತ್ರ ನೀವು ಮಾಡ್ತೀರಾ? ಈಗ ನನಗೆ ಕಂಪ್ಲೇಂಟ್ ಬರುತ್ತೆ, ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿಯಾಗಿ ಸ್ಪಂದಿಸಲಿಲ್ಲ. ಅವಾಗ ಆ ಹೆಣ್ಮಗಳು ಯಾವ ತರ ಅವಳ ದೂರನ್ನ ಎಲ್ಲಿಗೆ ಹೇಗೆ ಸಲ್ಲಿಸ್ಬೇಕು? ಈಗ ನೀವು ಸ್ಪಂದಿಸ್ಲಿಲ್ಲ, ಫೈನ್. ಈಗ ಅವಳು ನಿಮ್ಮ ಮೇಲೆ ಅಲ್ಲಿ ಯಾವ ತರ ಇದು ಮಾಡಬೇಕು? ನೀವು ಸರಿಯಾಗಿ ಕೆಲಸ ಸ್ಪಂದಿಸ್ಲಿಲ್ಲ ಅಂತ ತಿಳ್ಕೊಂಡು ಹೆಣ್ಮಗಳು, ಈಗ ಅವಳು ಅದನ್ನ ತಿಳಿಸ್ಬೇಕು. ಅದಕ್ಕೇನು ಅನುಕೂಲ ಇದೆ? ಜಿಲ್ಲಾ ದೂರು ಪ್ರಾಧಿಕಾರ ಜಿಲ್ಲಾ ದೂರು ಪ್ರಾಧಿಕಾರ ಅಂತ SP ಆಫೀಸರ್ ಇದ್ದಾರೆ. ಸದ್ಯ ಪೊಲೀಸ್ ಏನಾದ್ರು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಅವ್ರಿಗೆ FIR ಕಾಪಿ ಬರೆಯಕ್ಕೆ ಬರಲ್ಲ ಅಥವಾ ಕಂಪ್ಲೇಂಟ್ ಮಾಡೋದು ಆ ಹೆಣ್ಮಗಳಿಗೆ ಸರಿಯಾಗಿ ಬರೆಯಕ್ಕೆ ಬರಲ್ಲ, ಅದನ್ನೆಲ್ಲ ಸಹಾಯ ಮಾಡೋರು ಯಾರು? ನೀವೇ ಬರೀ. ಬಂದಂತ ಹೆಣ್ಮಕ್ಳಿಗೆ ಸ್ನೇಹದಿಂದ ನಡ್ಕೊಳ್ತೀರಾ ಅಥವಾ ಹೇಗೆ ಬರೆಯಮ್ಮ ಹೋಗು ಸೌಜನ್ಯದಿಂದ ನಡ್ಕೊಳ್ತೀರಾ? ಎಲ್ಲರೂ ಭಯ ಇಲ್ಲದೆ ಬರ್ತಾರ? ಬಟ್ ಆದ್ರೆ ನೀವು ನನಗೆ ಇದು ಹೇಳಲಿಲ್ಲ, ಒಂದು ಸ್ಕ್ಯಾನ್ ಮಾಡ್ಬೋದು ಹೆಣ್ಮಕ್ಳು ನಿಮ್ಮ ಅಕಸ್ಮಾತ್ ನಿಮ್ಮ ಬಿಹೇವಿಯರ್ ಅವರಿಗೆ ಸರಿ ಅನಿಸ್ಲಿಲ್ಲ. CC ಕ್ಯಾಮ್ರಾ ಅಲ್ಲ ಮೇಡಮ್, ಲೋಕಸ್ಪಂದನ ಅದನ್ನ ಹೇಳಿ ನೀವು ಏನ್ ಮಾಡ್ಬೇಕು? ಅದನ್ನ QR ಕೋಡಲ್ಲಿ ಸ್ಕ್ಯಾನ್ ಮಾಡಿ ಹಾಗಾಗಿ ಮಾರ್ಕ್ ಇರುತ್ತೆ ಏನಂತ ಅಂದ್ರೆ ನೀವು ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಆ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು ಕ್ಯೂ ಹೇಳ್ತೀರಾ? ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿ ಅಂತ ಹೇಳಿ ನಾವು ಆಗಲೇ ಬಂದಿರ್ತೀವಿ. ರಿಜಿಸ್ಟರ್ ಬರ್ಕೊಂಡು ಇಲ್ಲಿ ನಮ್ಮದು ITಯಲ್ಲಿ ಲಿಸ್ಟಿಂಗ್ ಇದೆ ಅಂತ ನಮ್ಮಲ್ಲಿ ಎಂಟ್ರಿ ಮಾಡ್ತಿದ್ದೀವಿ. ಅವ್ರಿಗೆ QR ಕೋಡಲ್ಲಿ ಸ್ಕ್ಯಾನ್ ಮಾಡೋಕ್ಕೆ ನಮ್ಮಲ್ಲಿ ಎಂಟ್ರಿ ಆಗಿರುತ್ತೆ. ಅವ್ರ ಮೊಬೈಲ್ ನಂಬರ್ ಅಕೌಂಟಿಗೆ ಬಂದು ಜನರೇಟ್ ಆಗುತ್ತೆ. ಅದರಲ್ಲಿ ಕೆಲವೊಂದು 5 ಕ್ವಶನ್ಸ್ ಇರೋದಿಲ್ಲ. ನಿಮಗೆ ಬಂದು ಕೂಡಲೇ ಹೆಂಗೆ ರಿಸೀವ್ ಮಾಡ್ಕೊಂಡು ಆ ಥರ ಪಾಯಿಂಟ್ಸ್ ಇದೆ. ಚೆನ್ನಾಗಿ ರಿಸೀವ್ ಮಾಡ್ಕೊಂಡು ಇಲ್ಲ ಸೌಜನ್ಯದಿಂದ ನೀವು ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳ್ತೀರಾ ಅದು ಮಾಡಕ್ಕೆ? ಮಾಡಿಸ್ತೀರಾ? ಕೆಲವೊಬ್ರು ಮೇಡಮ್ ಈಗ 100 ಜನದಲ್ಲಿ 10 ಜನ ಮಾಡೋದು ಬೇಡ, 90 ಜನದ ಹತ್ರ ಮಾಡಿಸ್ತೀರಾ? ದೂರದಾರರು ಯಾರು ಇರ್ತಾರೆ ಮೇಡಮ್ ಅವ್ರು ಮಾಡಿಸ್ತೀರಾ? ಎಲ್ಲಿ ಹೋಗುತ್ತೆ ಅದು ಮಾಡೋದು? ಇದ್ರೊಳಗೆ ವಿಸಿಟಿಂಗ್ ಅಲ್ಲ, ಸ್ಕ್ಯಾನ್ ಮಾಡಿಸಿ ಲೋಕಸ್ಪಂದನ ಅಂತ ಹೇಳ್ತಾರೆ. ಲೋಕಸ್ಪಂದನ ರ್ಯಾಂಕಿಂಗ್ 5, 4, 3, 2, 1 ಆ ಮಹಿಳೆಗೆ ಯಾವ ರೀತಿ ಸ್ಪಂದಿಸ್ತಾರೆ ಅದು ಎಂಟ್ರಿ ಮಾಡಿದರೆ ಅದು ಸ್ಕ್ಯಾನ್ ರೇಟಿಂಗ್ಸ್ ಕೊಡ್ತಾರೆ. 5 ಸ್ಟಾರ್ ರೇಟಿಂಗ್ಸ್ ಆರ್ ಕನ್ಸಿಡರ್ಡ್ ಬೆಸ್ಟ್. ಡಿಪೆಂಡ್ ಅಪಾನ್ ದೇರ್ ರೇಟಿಂಗ್ಸ್ ಅವರು ಸ್ಟಾರ್ ರೇಟಿಂಗ್ ಕೊಡೋದು ಮಾಡ್ತಾರೆ. ಅದನ್ನ ನಮಗೆ ಪ್ರೈಸ್ ಇದು ತೊಗೊಂತಾರೆ. ಯಾಕೆಂದ್ರೆ ಮಹಿಳಾ ಪೊಲೀಸ್ ಸ್ಟೇಷನ್ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾರೆ. ಒಂದು ಹೆಣ್ಮಗಳು ಅಂದಾಗ ಫಸ್ಟ್ ಆಫ್ ಆಲ್ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ನಾವು ಕಳಿಸ್ತೀವಿ. ಸ್ಪಂದನೆ ಸಿಗದೆ ಇದ್ದಾಗ ಬಹಳ ಬೇಜಾರಾಗುತ್ತೆ. ಮತ್ತೆ ನೀವೆಲ್ಲ ಹೆಣ್ಮಕ್ಳು ಇರೋದ್ರಿಂದ ಕರೆಕ್ಟ್ ಆಗಿ ಸ್ಪಂದಿಸ್ಬೇಕಾಗತ್ತೆ ಅಲ್ವಾ? ಕಂಪ್ಲೇಂಟ್ ಕೊಡಿ, ಆಮೇಲೆ ನಂಬರ್ಸ್ ಕೊಡಿ, ಫೋನ್ ನಂಬರ್ಸ್ ಕೊಡಿ. ಅವ್ರಿಗೆ ಫೋನ್ ಮಾಡ್ತೀನಿ ಯಾರಿಗಾದ್ರು ಹೇಗೆ ಸ್ಪಂದನೆ ಇದೆ ಅಂತ, ಅವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಫೋನ್ ನಂಬರ್ ಕಂಪ್ಲೇಂಟ್
ನಂಬರ್ ತಗೊಳ್ಳಿ. ಏಜೆನ್ಸಿ ಬೇಡ ನನಗೆ, ಇಂಡಿವಿಜುವಲ್ ಹೆಣ್ಮಗಳು ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿರೋದು. ವಿಸಿಟಿಂಗ್ ಬುಕ್ ನಲ್ಲಿ ಕೇಸಸ್ ಹೇಗೆ ಜಾಸ್ತಿ ಇದೆಯಾ ಕಮ್ಮಿ ಇದೆ, ಎಂತ ಕೇಸಸ್ ಜಾಸ್ತಿ ಬರುತ್ತೆ? ಮೋಸ್ಟ್ ಆಫ್ ದಿ ಕೇಸಸ್ ಸರ್ ಈಗ ಡೊಮೆಸ್ಟಿಕ್ ವೈಲೆನ್ಸ್ 48 ಇದೆ ಇದು ಪೋಕ್ಸೋ ಕೇಸಸ್ 5 ಪೆಂಡಿಂಗ್ ಇದೆ ಪೆಂಡಿಂಗ್ ಬೇಡ, ನಾನು ಹೇಳೋದು ನಿಮಗೆ ಜಾಸ್ತಿ ಯಾವ ತರ ಕೇಸ್ಗಳಿದೆ? ಮಿಸ್ಸಿಂಗ್ ಕೇಸಸ್ ಅಂಡ್ ಡೊಮೆಸ್ಟಿಕ್ ವೈಲೆನ್ಸ್ ಮಿಸ್ಸಿಂಗ್ ಕೇಸಸ್ ಅಂದ್ರೆ ಯಾವ ತರ ಇರ್ತವೆ? ಲೇಡೀಸ್ ಯಾರ್ದು ಮೋಸ್ಟ್ ಆಫ್ ಅದರ್ವೈಸ್ ಬಿಟ್ಟರೆ ಆಮೇಲೆ ಮ್ಯಾಕ್ಸಿಮಮ್ ಕೇಸ್ ಅಲ್ಲ ಅದಲ್ಲ ಈಗ ಮಿಸ್ಸಿಂಗ್ ಕೇಸಸ್ ಎಲ್ಲ ಎಷ್ಟು ಮಟ್ಟಿಗೆ ನೀವು ಹುಡ್ಕೋದ್ರಲ್ಲಿ ಸಕ್ಸಸ್ ಆಗ್ತೀರಾ? 90% ಸಾಲ್ವ್ ಇದೆ ಸಾಲ್ವ್ ಇದೆ ಅಲ್ಲ? ನಾನು ಇವತ್ತು ನೋಡಿದೆ SP ಅವರ ವರದಿಯಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಮಾಡಿದ್ದೀರಾ. ಕೆಲವೊಂದ ಒಂದು 30 ಕೇಸ್ ಏನೋ ಪೆಂಡಿಂಗ್ ಇದೆ, ಅದೊಂದು ನಂಬರ್ಸ್ ಕೊಡಿ ನಾನು ಮಾತಾಡ್ತೀನಿ ಅಂತ ಹೇಳಿದೆ ಮೇಡಮ್. ಅದು ಅದರಿಂದ ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಾ ಇದ್ದೀರಾ ನೀವು ಒಂದು FIR ಕೇಸ್ ಕಂಪ್ಲೇಂಟ್ ಕೊಡೋಕ್ಕೆ? ಇಷ್ಟೊಂದು ಟೈಮ್ ತಗೋಬಾರ್ದು, ಪಟ್ನೆ ಕೊಡ್ಬೇಕಾದಕ್ಕೆ. ಬಿಡಿ 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 ನೀವು ಇವೆಲ್ಲ ಕೇಸಸ್ ಒಂದೇ ಕೇಸು. ಅದ್ರಲ್ಲಿ ಕಂಪ್ಲೇಂಟ್ ಗಿವ್ ಮಿ ಅದರ್ ಕೇಸ್. ಫೋನೇ ಕೇಸ್ ಇದೇನಿದೆ ಹೇಳಿ, ಏನ್ ಕೊಟ್ಟಿದ್ದಾರೆ ಇದು? ಗಂಡನ ಹ್ಯಾಸ್ ಮಾಡಿದೆ. ನೀವು ಈ ಹೆಣ್ಮಕ್ಳು ಫೋನ್ ಮಾಡುವ. ಈ ತಾಯಿ ಹೆಸರೇನು? ಏನಿದ್ದಾರ? ಹೌದಾ? ನೋಡಿ ಕೊಡಿ, ಪರವಾಗಿಲ್ಲ. ಇನ್ನೊಂದು ಕೇಸ್ ಕೊಡಿ. ಆಯ್ತು ಬಿಡಿ, ಬೇರೆಯವ್ರು ತಗೋಣ. ನೆಕ್ಸ್ಟ್ ಯಾರು? ಇಲ್ಲಿ ಯಾರು? ಮಿಸ್ಸಿಂಗ್ ಕೇಸ್. ಯಾರು ಬಂದು ಕಂಪ್ಲೇಂಟ್ ಕೊಡಕ್ಕೆ? ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ? ಈಗ ಒಂದು ಕಂಪ್ಲೇಂಟ್ ಬಂದಿದ್ದಾರೆ. ಬನ್ನಿ ಬನ್ನಿ ಇವ್ರಿಗೆ ಯಾರೋ ಹರಾಸ್ಮೆಂಟ್ ಕೊಡ್ತಾ ಇದ್ದಾರಂತೆ. ಜಸ್ಟ್ ನೋ ದೇ ಆರ್ ಎಂಟ್ರಿಂಗ್ ದಿ ಸ್ಟೇಷನ್. ತಮ್ಮನ್ನು ಭೇಟಿ ಮಾಡಬೇಕು ಅಂತ ಗೊತ್ತಾಗಿ ಬಂದಿದೆ. ಪ್ಲೀಸ್ ನಮಸ್ಕಾರ. ಫಸ್ಟ್ ಟೈಮ್ ಬಂದಿರಾ ಪೊಲೀಸ್ ಸ್ಟೇಷನ್ಗೆ? ಪೊಲೀಸ್ ಅಟೆಂಡ್ ಮಾಡ್ತಾರೆ. ಯಾರು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ? ಬೇಡ ಬೇಡ ಬೇಡ, ಮಾಸ್ಕ್ ಇರಲಿ. ಹೇಳು. ಹಾಂ, ನೀವು ಹರಾಸ್ಮೆಂಟ್ ಮಾಡ್ತಾ ನಿಲ್ಲಿಸ್ಬೇಕು ತಾನೆ. ಆ ಹೆಣ್ಮಗಳು ಹೆಲ್ಪ್ ಮಾಡ್ತಾರೆ. ಕೂತ್ಕೊಳ್ಳಿ. ನಾನು ಇದನ್ನು ತಗೊಳಮ್ಮ. ಏನಿದು? ಮಿಸ್ಸಿಂಗ್ ಕೇಸ್ನ ಹುಡುಗಿಯ ತಾಯಿ ಕೊಟ್ಟಿದ್ದಾರೆ. ಮಿಸ್ಸಿಂಗ್ ಕೇಸ್ ಆಯ್ತು. ಹುಡುಗಿ ತಾಯಿಗೆ ತಗೊಳ್ಳಿ. ಏನು ಎಲ್ಲಿದೆ ನಂಬರ್? ಇದೆ ಅದೊಂದು ಚೆಕ್ ಅಲ್ಲಿ 974026.
ಅಂತ. ಸೊ ನೀವು ಎಷ್ಟು ಜನ ಇದ್ದೀರಾ ಹೆಣ್ಮಕ್ಳಲ್ಲಿ? 11 ಮೆಂಬರ್ಸ್ ಇದ್ದೀರಾ. ಗಂಡ್ಮಕ್ಳನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟು ನಿಮಗೆ ಕೇಳ್ತೀನಿ, ನಿಮ್ಗೆ ಏನಾದ್ರು ಹರಾಸ್ಮೆಂಟ್ ಆಗತ್ತಾ, ಹೇಗಿದೆ ಪ್ಲೇಸು ಅಂತೆಲ್ಲ. ಹಾಂ, ಚೆನ್ನಾಗಿದೆಯಾ? ಹೇಳಲ್ಲ ನೀವು, ಚಿಕ್ಕದಾಗತ್ತಲ್ಲ. ಬಾತ್ರೂಮ್ ಎಲ್ಲ ಇದೆಯಮ್ಮ, ಶೌಚಾಲಯ ಎಲ್ಲ ಇದೆ, ನಿಮ್ಗೆ ಊಟ ತಿನ್ಲಿಕ್ಕೆ ಅದೆಲ್ಲ ಪ್ಲೇಸ್ ಪ್ರತ್ಯೇಕವಾಗಿದೆಯಾ ಎಲ್ಲದಕ್ಕೂ? ನಿಮ್ಗೆ ಏನಾದ್ರು ಕಷ್ಟ ಆಗತ್ತಾ? ನಿಮ್ಗೆ ಯಾವ್ದಾದ್ರು ತೊಂದರೆ ಮಾಡ್ಕೊತಾರ? ಸುಮ್ಮನೆ ಮಾಡ್ಕೊತಾರ? ಹಲೋ, ನಮಸ್ಕಾರ. ನಾನು ಡಾಕ್ಟರ್ ನಾಗಲಕ್ಷ್ಮಿ ಅಂತ, ಮಹಿಳಾ ಆಯೋಗದ ಅಧ್ಯಕ್ಷೆ. ನಾನು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ. ಕೇಸಸ್ ಎಲ್ಲ ಏನೇನು ಆಗಿದ್ದಾವೆ ಅಂತ ಚೆಕ್ ಮಾಡಬೇಕಾದ್ರೆ ನಿಮ್ಮದು ನಂಬರ್ ಬಂತು. ನಾನು ನಿಮಗೆ ತಗೊಳ್ಳಿ ಅಂತ ಹೇಳಿದೆ. ನಿಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂದ್ಬಿಟ್ಟು ನೀವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ? ನಿಮಗೆ ಸರಿಯಾಗಿ ಸ್ಪಂದಿಸಿದ್ರಪ್ಪ ಮನೆಗೆ ಬಂದಾಗ, ಇಲ್ಲಿ ಸ್ಟೇಷನಿಗೆ ಬಂದಾಗ ಎಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರ ಕರೆಕ್ಟಾಗಿ ಸ್ಟೇಷನ್ ಅವರು? ಹಾಂ, ಮಾಡಿದಾರಾ? ಆಯ್ತು. ನಿಮ್ಮ ಹುಡುಗಿ ಸಿಕ್ಕತ್ತಾ ಇಲ್ವಾ? ಏನ್ ಮಾಡಿದ್ರು ಇವರು ಸ್ಟೇಷನ್ ಅವರು? ಏನೇನ್ ಮಾಡಿದ್ರು? ನಿಮ್ಗೆ ಯಾವ್ಯಾವ ತರ ಮಾಹಿತಿ ಕೊಟ್ಟಿದ್ದಾರೆ? ಯಾವಾಗ ಕೊಟ್ರಿ ನೀವು ಕಂಪ್ಲೇಂಟು? 15 ದಿವಸ ಆಯ್ತು. ನಿಮ್ಗೆ ವಾಪಸ್ ಫೋನ್ ಮಾಡ್ತೀನಿ ಅಂತ ಹೇಳಿದ? ಮಾಡಿದಾರಾ? ಮಾಡ್ಲಿಲ್ವಾ? ಓಕೆ ಓಕೆ. ಲಕ್ಷ್ಮಿ, ನಮಸ್ಕಾರ. ಮಹಿಳಾ ಪೊಲೀಸ್ ಸ್ಟೇಷನ್ಗೆ ನೀವು ಬಂದಾಗ ಅವರ ಎಲ್ಲ ನಿಮ್ಗೆ ಹೇಗೆ ನಡೆಸ್ಕೊಂಡ್ರು ಬಂದಾಗ? ಸರಿ. ಹಾ, ಓಕೆ ಅಮ್ಮ, ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್. ಅವ್ರಿಗೆ ಯಾಕಮ್ಮ 15 ದಿವಸ 15 ದಿವಸ ಬೇಕಾ? ಹೌದಪ್ಪ, ನೀವು 15 ದಿವಸ ಆದ್ರೂ ನೀವು ಅದನ್ನ ಎನ್ಕ್ವೈರ್ ಮಾಡಲಿಲ್ಲ. ಅಷ್ಟು ಮಾಡಿ ಬಿಟ್ಬಿಡ್ತೀರಾ? ಮತ್ತೆ ಬೇರೆ ಯಾವ್ದು ಕಾಲ್ಗೆ ಕಾಯ್ಕೊಂಡಿರ್ತೀರಾ ಅಥವಾ ಬೇರೆ ಯಾವ್ದಾದ್ರು ಏನೇನ್ ಮಾಡಿದೀರಾ ನೀವು? ಆ ಕೇಸ್ ಏನೇನ್ ಮಾಡಿದೀರಾ ಅದೆಲ್ಲ ಬರೀತೀರಲ್ಲ, ಏನೇನ್ ಮಾಡಿದೀರಾ ಅಂತ ಕೊಡಿ. ಆ ಕೇಸ್ ಬಗ್ಗೆ, ಕಾಣೆ ಆಗಿರೋ ಹೆಣ್ಮಕ್ಳ ಬಗ್ಗೆ ನೀವು ಏನೇನ್ ಮಾಡಿದೀರಾ? 15 ದಿವಸ ಒಂದು ತಂದೆ ತಾಯಿ ಆತಂಕದಲ್ಲಿ ಇರ್ತಾರೆ ಅಲ್ವಾ? ನೀವು ಏನೇನ್ ಮಾಡಿದೀರಾ ಅದನ್ನೆಲ್ಲ ಬರೀಬೇಕಲ್ಲ ನೀವು. ಸ್ಪಾಟ್ ಅವಾಗ ಮಾಡಿರ್ತೀರಾ. 15 ದಿವಸ ಏನ್ ಮಾಡಿದೀರಾ? ಈಗ 2 ದಿನದಿಂದ ಬೆಂಗಳೂರು ನಮ್ಮ ಪೀಸ್ ಒಬ್ಬರು ಬೆಂಗಳೂರಲ್ಲೆಲ್ಲ ಹೋಗಿದ್ದಾರೆ ಮೇಡಮ್. ಆ ಕೇಸ್ ಕೇಸಲ್ಲಿ ಹೋಗಿದ್ದಾರೆ. ಅದರಲ್ಲಿ 3 ಮಾತ್ರ ಇವ ಇದೆ ಮೇಡಮ್. ಎಜುಕೇಶನಲ್ ಡೀಟೇಲ್ಸ್ ಎಲ್ಲ ತಗೊಂಡಿರ್ತೀನಿ. ಏಜು ಅಂದರೆ ಕೋರ್ಸ್ ಅದನ್ನೆಲ್ಲ ಪ್ರೊಸೀಜರ್ ಅದೊಂದು. ನೆಕ್ಸ್ಟ್ ಅವ್ರಿಗೆ ಬಂದರೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಇರ್ಬೋದು, ಮಾಡಿ ಬೆಂಗಳೂರು ಹೋಗಿದ್ದಾರೆ ಅನಿಸುತ್ತೆ. ಒಂದು ಅಟ್ ದಿ ಸೇಮ್ ಟೈಮ್ ಲೊಕೇಶನ್ ಟ್ರೈ ಮಾಡ್ಬೇಕು. ಇದು ಸಿಕ್ಕಿಲ್ಲ ಅದಾದರೂ ಆಗುತ್ತೆ. ನಾನು ನಿಮ್ಗೆ ಹೇಳೋದು ಏನಂತಂದ್ರೆ, ಕಾಲ್ ಟ್ರೇಸ್ ಆಗಲಿ, ಕಾಲ್ ಎತ್ಕೊಳ್ಳಿ ಅನ್ನೋದಕ್ಕಿಂತ ಆ ಒಂದು ಮಿಸ್ಸಿಂಗ್ ಕಾಣೆ ಆಗಿರೋ ಯಾವುದೇ ಒಂದು ಹೆಣ್ಮಕ್ಳಿಗೆ ಎಲ್ಲ ಥರದಲ್ಲೂ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲೇ ಇದ್ರೆ ಇರ್ಲಿಲ್ವ ನೀವು ಒಳಗಡೆ? ಹಾಂ, ಒಳಗಡೆ ಇರಲಿಲ್ಲ. ಗಂಡು ಮಕ್ಕಳನ್ನೆಲ್ಲ ಹೊರಗೆ ಕಳ್ಸ್ಬಿಟ್ಟು ನಿಮ್ಮ ಜೊತೆ ಮಾತಾಡಲ್ಲ, ಹೇಳ್ತೀರಾ ಏನಾದ್ರು? ಇವ್ರು ಹೆಂಗ್ ಕರ್ಕೊಂಡ್ ಬರ್ತಾರೆ ಹೇಳಿ ಮೇಡಮ್?
ಸ್ವಲ್ಪ ಇವರು ಮೇಡಮ್ ವಾಚ್ ಕಮಿಟಿ ಅವ್ರು ಎಸ್ ಪಿ ಅವರೇ ಗ್ರೇಡ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಹ್ಯಾಪಿ. ಒಳ್ಳೆದಾಗಿ ಏನು ಹೆಸರು? ಶಿಲ್ಪ. ಮೇಡಮ್